ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲಿ ಅತ್ತೆಯ ಜೊತೆಗೆ ಅಳಿಯ ಓಡಿ ಹೋಗಿರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಸೊ ಏನು ಆ ಓಡಿ ಹೋಗಿರುವಂತಹ ಯುವಕ, ಆತನ ಹೆಸರು ಗಣೇಶ. ಆತ ತನ್ನ ಅತ್ತೆ ಅಂದ್ರೆ ಶಾಂತ ಅನ್ನೋರ ಜೊತೆಗೆ ಕಳೆದ ಒಂದು 2 ತಿಂಗಳಿಂದ ಓಡಿ ಹೋಗಿರುವಂತದ್ದು. ಸೊ ಏನು ಆ ಗಣೇಶ್ ಅವರ ಪತ್ನಿ ಈಗ ನಮ್ಮ ಜೊತೆಗೆ ಇದ್ರೆ, ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಮದುವೆಯಾಗಿ ಎಷ್ಟು ತಿಂಗಳಾಗಿತ್ತು ನಿಮ್ಗೆ? ಈ ವಿಚಾರ ಎಲ್ಲ ಯಾವಾಗ ಗೊತ್ತಾಗಿದ್ದು? ಸರ್, ಮದ್ವೆ ಆಗಿ 15 ದಿವಸಕ್ಕೇನೆ ಈ ವಿಚಾರ ಗೊತ್ತಾಯ್ತು ಸರ್. ಮದ್ವೆ ಏಪ್ರಿಲ್ 11ಕ್ಕೆ ಸರ್. 11ಕ್ಕೆ ಮದ್ವೆ ಆಗುತ್ತೆ. ಅವ್ನು ನನಗೆ ತುಂಬಾ ಟಾರ್ಚರ್ ಮಾಡ್ತಾ ಇರ್ತಾನೆ ಸರ್. ಒಂದ್ ದಿವಸನು ಚೆನ್ನಾಗಿರಲ್ಲ, ರೂಮಿಂದ ಹೊರಗೆ ಹಾಕೋದು, ವರದಕ್ಷಿಣೆ ಅಂತ ಹೇಳೋದು, ನೀನ್ ಚೆನ್ನಾಗಿಲ್ಲ ಅಂತ ಕಿರುಕುಳ ಕೊಡೋದು, ಹೊಡಿಯೋದು, ಇದೆಲ್ಲ ಮಾಡ್ತಾ ಇರ್ತಾನೆ ಸರ್. ಯಾಕೆ ಹಿಂಗ್ ಮಾಡ್ತೀಯ ಅಂತ ಕೇಳಿದಾಗ ಅವ್ನು ನನಗ್ ಫೋನ್ ಕೊಡ್ಸಿರಲ್ಲ ಸರ್. ಮನೇಲೂ ಫೋನ್ ಕೊಡ್ಸಿರಲ್ಲ, ಅವನು ನನಗ್ ಫೋನ್ ಕೊಟ್ಟಿರಲ್ಲ, ನನ್ನ ಹತ್ರನು ಫೋನ್ ಇರಲ್ಲ ಸರ್. ಹಾಗಾಗಿ ಹೇಗ್ ಬೇಕೋ ಹಾಗೆಲ್ಲ ದಬ್ಬಾಳಿಕೆ ಮಾಡ್ತಾ ಇರ್ತಾನೆ, ಹೊಡಿಯೋದು, ಗುದ್ದೋದು ಎಲ್ಲ ಮಾಡ್ತಾ ಇರ್ತಾನೆ ಸರ್. ನಾನ್ ಕೇಳ್ತೀನಿ, 15 ದಿವಸ ಆದ್ರೂ ನನ್ನ ಜೊತೆ ಚೆನ್ನಾಗಿಲ್ವಲ್ಲ, ಇಷ್ಟು 10 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ, ನಿನಗ್ ಬೈಕ್ ಕೊಡ್ಸಿದ್ದಾರೆ, ನೀನ್ ಕೇಳ್ದಂಗೆ ಬೈಕ್ ಕೊಡ್ಸಿದ್ದಾರೆ, ಉಂಗ್ರ ಹಾಕಿದ್ದಾರೆ, ನೀನ್ ಹೇಳಿದ್ದೆಲ್ಲ ಕೊಟ್ಟಿದ್ದಾರೆ, ಮತ್ತ್ಯಾಕಪ್ಪ ಹಿಂಗ್ ಮಾಡ್ತೀಯಾ ಅಂತ ಅಂದ್ರೆ ನನಗ್ ಚೈನ್ ಬೇಕು, ದುಡ್ಡು ಬೇಕು, ಹಿಂಗೆಲ್ಲ ಅಂತ ಹೇಳೋನು ಸರ್. ಆಮೇಲೆ ನೀನ್ ಚೆನ್ನಾಗಿಲ್ಲ ಅಂತೆಲ್ಲ ಹೇಳೋನು. ಅದಕ್ಕೆ ಮತ್ತೇನಕ್ ಮದ್ವೆ ಆದಪ್ಪ, ಒಪ್ಪಿ ತಾನೇ ಮದ್ವೆ ಆಗಿದ್ದು, ನೀನು ಬೇಡ ಅಂತ ಹೇಳ್ಬೇಕಿತ್ತಲ್ವಾ ಅಂತ ಹೇಳಿ ನನ್ನ ತಂದೆಗೆ ತಿಳಿಸ್ತೀನಿ, ನಾನು ಫೋನ್ ಕೊಡು ಅಂತ ಹೇಳಿ ಫೋನ್ ಕಸ್ಕೊಂತೀನಿ ಸರ್. ಫೋನ್ ಕಸ್ಕೊಂಡಾಗ ಅವನದೇ ಆದ ಸೀಕ್ರೆಟ್ ಲಾಕ್ ಇಟ್ಟಿರ್ತಾನೆ. ನಾವೇನಂತೀನಿ, ಊರಿನೊಳಗೆ ಹೋಗ್ತೀನಿ ಅಂತ ಹೇಳಿದಾಗ ಅವ್ನು ಕೊಡ್ತಾನೆ ಸರ್ ಫೋನ್. ಅವಾಗೆಲ್ಲ ಲಾಕ್ ಎಲ್ಲ ತೆಗ್ದು ಕೊಡ್ತಾನೆ. ತೆಗ್ದಿದ ತಕ್ಷಣನೇ ನಮ್ಮ ಮಲ್ತಾಯಿ ಏನ್ ಮಾಡ್ತಾಳೆ, ಮೆಸೇಜ್ ಹಾಕ್ತಾನೆ ಇರ್ತಾಳೆ ಸರ್. ಅವನ್ ಕೈಯಲ್ಲಿ ಫೋನ್ ಇದೆ, ಅವ್ನ್ ಆನ್ಲೈನಿಗೆ ಬಂದಿದ್ದಾನೆ ಅಂತ ನಮ್ ಮಲ್ತಾಯಿ ಫೋನ್ ಮೆಸೇಜ್ ಹಾಕ್ತಾನೆ ಇರ್ತಾಳೆ. ಅಶ್ಲೀಲವಾದ ವಿಡಿಯೋ ಎಲ್ಲ ಕಳಿಸ್ತಾಳೆ ಸರ್. ನಾನ್ ನೋಡಿದ ತಕ್ಷಣ ಶಾಕ್ ಆಗಿ ನಮ್ ತಂದೆ ಕಳಿಸ್ತೀನಿ ಸರ್. ತಂದೆ ಕಳ್ಸಿದ ತಕ್ಷಣ ಇನ್ನು 3 ಕಳಿಸಿರ್ತೀನಿ ಸರ್. ನನ್ ಗಂಡ ನೋಡ್ಬಿಟ್ಟು ಮೊಬೈಲ್ ಕಸ್ಕೊಂಡು ನನಗೆ ಕುತ್ತಿಗೆಗೆ ಕೈ ಹಾಕ್ಬಿಟ್ಟು ಇಚುಕ್ಬಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡ್ತಾನೆ ಸರ್. ಅದಾಗಿ ಮಾರನೇ ದಿವಸಕ್ಕೆ ಯಾಮಾಸಿ ನನಗ್ ನೈಸ್ ಮಾಡಿ, ನಿನ್ ತಂದೆ ಹತ್ರ ನೀನು ಕರ್ಕೊಂಡ್ ಹೋಗ್ತೀನಿ, ತವ್ರ ಮನೆ ಕರ್ಕೊಂಡ್ ಹೋಗ್ತೀನಿ ಅಂತ ನನ್ ಗಂಡನ ಮನೆಯಿಂದ ತವ್ರ ಮನೆಗೆ ಅಂತ ಹೇಳಿ ಕರ್ಕೊಂಡ್ ಬರ್ತಾನೆ ಸರ್. ಬೈಕಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಚನ್ನಗಿರಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ನನ್ನನ್ನ ಬಿಟ್ಬಿಟ್ಟು ಬೈಕಲ್ಲಿ ಬಿಟ್ಬಿಟ್ಟು ಅವ್ನು ಹೋಗ್ತಾನೆ. ವಾಶ್ರೂಮಿಗೆ ಹೋಗಿ ಬರ್ತೀನಿ ಅಂತ ಬೈಕು ನನ್ನ ಹತ್ರನೇ ನಿಲ್ಲಿಸ್ಬಿಟ್ಟು ಹಿಂಗ್ ಬರ್ತೀನಿ ಅಂತ ಹೋದವನು 12 ಗಂಟೆಗೆ, ಮೇ 2ನೇ ತಾರೀಕು 12 ಗಂಟೆಗೆ ಹೋದವನು ಸರ್. ಬರೋದೇ ಇಲ್ಲ ಸರ್. ನಾನು ಹೋಗಿ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಚೆಕ್ ಮಾಡ್ತೀನಿ, ನನ್ನ ಫ್ರೆಂಡ್ ಹತ್ರ ಹೇಳಿ ಅಲ್ಲಿ ವಾಶ್ರೂಮ್ ಎಲ್ಲ ಚೆಕ್ ಮಾಡಿಸ್ತೀನಿ, ಯಾರು ಬರೋದಿಲ್ಲ ಸರ್. ಬಂದವರೆಲ್ಲ ಹೇಳ್ತಾರೆ ಅಲ್ಲಿ ನಿನ್ ಗಂಡ ಇಲ್ಲ ಅಂತ ಹೇಳ್ತಾರೆ ಸರ್. ನಾನು ತಡವಾಗಿ ಬರ್ತಾನೇನೋ ಅಂತ ಹೇಳಿ 3 ಗಂಟೆಗಳ ಕಾಲ ನೋಡ್ತೀನಿ ಸರ್. ಬರ್ದೇ ಇರೋ ಕಾರಣ ಏನ್ ಮಾಡ್ತೀನಿ, ಅಲ್ಲಿ ಪಕ್ಕದಲ್ಲೇ ಇರೋ ಐರನ್ ಅಂಗಡಿಗೆ ಹೋಗ್ಬಿಟ್ಟು ನನ್ ಗಂಡ ಹಿಂಗ್ ಹೋಗಿದ್ದಾನೆ, ನನ್ ಫೋನ್ ಮಾಡ್ಬೇಕು, ಒಂಚೂರು ಫೋನ್ ಕೊಡಿ ಅಂತ ಫೋನ್ ಇಸ್ಕೊಂಡು ನನ್ ತಂದೆಗೆ ಫೋನ್ ಮಾಡ್ತೀನಿ ಸರ್. ನನ್ ತಂದೆಗೆ ಫೋನ್ ಮಾಡಿದ್ರೆ ನಿನ್ ತಾಯಿನೂ ಕೂಡ ಮಲ್ತಾಯಿನೂ ಕೂಡ ಇಲ್ಲಿರೋ ಒಡವೆ ಗಿಡವೆ ಎಲ್ಲ ತಗೊಂಡೋಗಿ ಅವಳು 12 ಗಂಟೆಗೆ ಹೋಗಿದ್ದಾಳೆ, ಈ ವಿಚಾರ ನಮ್ಮಿಬ್ರಿಗೂ ಗೊತ್ತಾಗಿತ್ತೆ ಅಂತಾನೆ ಇವರಿಬ್ರು ಊರ್ ಬಿಟ್ಟಿಯಾರೆ ಅಂತ ಹೇಳ್ಬಿಟ್ಟು ನಮ್ ತಂದೆನೂ ನನಗ್ ವಿಚಾರ ತಿಳಿಸ್ತಾರೆ ಸರ್. ಅದಾಗಿ ತಕ್ಷಣನೇ 4 ಗಂಟೆಗೆ ನಾನು ನಮ್ಮ ಅತ್ತಿಗೆ ಅನ್ನೋರು ಇಬ್ರು ಹೋಗಿ ಅವ್ರ ಅತ್ತೆ ಮೇಲೆ ಕೇಸ್ ಕೊಡ್ತಾರೆ. ಅಂದ್ರೆ ಮಲ್ತಾಯಿ ಮೇಲೆ ಅವ್ರು ಕೇಸ್ ಕೊಡ್ತಾರೆ ಮಿಸ್ಸಿಂಗ್ ಅಂತ. ನಾನ್ ನನ್ ಗಂಡ ಮಿಸ್ಸಿಂಗ್ ಅಂತ ಕೇಸ್ ಕೊಡ್ತೀನಿ ಸರ್. ಆದ್ರೆ ಅಲ್ಲಿ ಚನ್ನಗಿರಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಯಾರು ಸಹ ಏನು ನಮಗೆ ರೆಸ್ಪಾನ್ಸ್ ಮಾಡೋದಿಲ್ಲ ಸರ್. ಈಗ ಏನ್ ಮಾಡಿದಾಳೆ ಅಂದ್ರೆ 2 ತಿಂಗಳಾಯ್ತು ಸರ್ ಅವ್ರು ಹೋಗಿ. ಈಗ ಗಲಾಟೆ ಆಯ್ತಲ್ಲ, ಅದು ನಿಮ್ ಗಂಡನ ಮನೆಯಲ್ಲಿ ಆಗಿರೋದು? ಯಾವ ನಿಮ್ ಗಂಡನ ಮನೆ ಯಾವ ಸರ್? ಮರವಂಜಿ ಸರ್. ಗಂಡನ ಕಡೆಯಿಂದ ಆಗಿಲ್ಲ ಸರ್. ಇವಳು ಮಲ್ತಾಯಿ ಏನ್ ಮಾಡಿದಾಳೆ, ಅವನನ್ನ ಕರ್ಕೊಂಡೋಗಿ ಸೇಫ್ಟಿ ಮಾಡಿ ಹೇಳ ಸರ್. ಈಗ ನೀವು ಗಂಡನ ಮನೇಲಿ ಇದ್ದಾಗ ನಿಮ್ ತಾಯಿ ಅಲ್ಲಿದ್ರು, ಅವ್ರ ಮೆಸೇಜ್ ಚಾಟಿಂಗ್ಸ್ ಎಲ್ಲ ನಡೀತಾ ಇತ್ತ ಸರ್? ನಾನ್ ಗಂಡನ ಮನೇಲಿ ಇದ್ದಾಗ ನನ್ ಗಂಡನ್ ಚಾಟಿಂಗ್ ಗಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು, ನಾನ್ ಸಿಗೆ ಬಿದ್ದಿದ್ದು ಸರ್. ಅದನ್ನೇ ನಾನು ನನ್ನ ತಂದೆ ಈಗ ಅದನ್ನ ನೋಡಿದ ತಕ್ಷಣ ಯಾವ ರೀತಿ ಶಾಕ್ ಆಯ್ತಂತ ಸರ್? ಅದನ್ನ ನೋಡಿದ ತಕ್ಷಣ ಆಯ್ತು, ಯಾಕಂದ್ರೆ ತಾಯಿನೇ ಇವ್ನು ಈ ತರ ಎಲ್ಲ ಮಾಡ್ತಾ ಇದಾರಲ್ಲ ಅಂತೇಳಿ ಇವತ್ತು ಎಲ್ಲೂ ಕೇಳ್ದೇ ಇರೋ ಸುದ್ದಿ ಸರ್. ನನಗೆ ನನ್ನ ಜೀವನನೇ ಬಾಯಿ ಬಂದಂಗಾಯ್ತು. ಇನ್ನೊಂದು ಏನು ಅಂತಂದ್ರೆ ಸರ್, ನನ್ನ ಹಿರಿ ಹೆಂಡತಿ ಮಗಳು ಸರ್. ಹಂಗಾಗಿ ಮಲ್ತಾಯಿ ಬೇಕು ಅಂತ ಉದ್ದೇಶ ಪೂರ್ವಕವಾಗಿ ಮಾಡಿದಾಳೆ ಅಂತ ಮಾತ್ರ ಅನ್ನಿಸ್ತು ಸರ್ ನಂಗೆ. ನನ್ನ ಜೀವನ ಹಾಳು ಮಾಡಿ. ನಿಮ್ಮ ತಾಯಿ ನಿಮ್ ತಂದೆಗೆ ಡಿವೋರ್ಸ್ ಆಗಿತ್ತು? ಎಷ್ಟು ವರ್ಷ ಆಗಿತ್ತು? 13 ವರ್ಷ ಆಗಿದೆ ಸರ್. ಡಿವೋರ್ಸ್ ಆದ್ಮೇಲೆ ಸರ್ ನಾನು ಬಂದು ನಮ್ಮ ತಂದೆ ಹತ್ರ ಸೇರ್ಕೊಂಡಿದ್ದು ಸರ್. ನಾನು ಬಂದು ನಮ್ ತಂದೆ ಬೇಕು ಅಂತ ಬಂದ್ ಸೇರ್ಕೊಂಡೆ ಸರ್. ಆವಾಗಿಂದಾನು ಇಲ್ಲೇ ಇದೀನಿ ನನ್ನ ತಂದೆ ಜೊತೆನೆ. ನನ್ ಮಲ್ತಾಯಿ ಬೇಕು ಅಂತಾನೆ ಮಾಡಿರೋದು ಸರ್. ಇದನ್ನೆಲ್ಲ ಬೇಕು. ನೀವು 2ನೇ ಮದುವೆ ಆಗುವಾಗ ನಿಮ್ಗೆ ಎಲ್ಲ ತಿಳುವಳಿಕೆ ಇತ್ತ? ನಿಮ್ ತಂದೆಯವ್ರು ಆಗ್ತಿರುವಾಗ, ಅಂದ್ರೆ ಈಗ ಶಾಂತ ಅವ್ರ ಮದುವೆ ನಾವು ಸಣ್ಣ ಹುಡುಗರು ಇದ್ವಿ ಸರ್. ಆದ್ರೂ ನನಗ್ ತಂದೆ ಮೇಲೆ ಪ್ರೀತಿ ಬಾಳ ಸರ್. ಹಂಗಾಗಿ ನನ್ ತಂದೆ ಬೇಕು ಅಂತ ಬಂದ್ಬಿಟ್ಟೆ ಸರ್. ಅವಾಗಿಂದನು ನನ್ ತಂದೆ ಬೇಕು, ನನ್ ತಂದೆ ನಾನು ಸಾಕೊಂತೀನಿ ಅಂದ್ರು, ಅದಕ್ಕೋಸ್ಕರ ಬಂದೆ ಸರ್. ಆದ್ರೆ ಈಗ 1.5 ತಿಂಗಳು ಅವಾಗ 2ನೇ ಮದುವೆ ಮಾಡ್ತಾರಲ್ಲ, ನೀವೇನಾದ್ರು ವಿರೋಧಿಸಿ ಕೆಲಸ ಏನಾದ್ರು ಮಾಡಿದ್ರೆ ಅವಾಗ ಒಪ್ಕೊಂಡೆ ನೀವೆಲ್ಲ? ನಮ್ಮಮ್ಮನೇ ಡೈವರ್ಸ್ ಕೊಡ್ತಾರೆ ಸರ್. ನನ್ ಗಂಡ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಮಮ್ಮನೇ ಡೈವರ್ಸ್ ಕೊಡ್ತಾರೆ ಸರ್. ನನ್ ತಂದೆಗೆ ನಮ್ಮಮ್ಮನೇ ಡೈವರ್ಸ್ ಕೊಡ್ತಾರೆ ಸರ್.
ಈಗ ಅವ್ರದ್ದು ಶಾಂತ ಅವ್ರದ್ದು ಎರಡನೇ ಮದುವೆ ಅಂದ್ರೆ ನಿಮ್ಮ ಮಲ್ತಾಯಿ. ಸರ್ ಹೌದು ಸರ್. ಅವಳು ಫಸ್ಟ್ನೇ ಗಂಡಂಗೆ ಮೋಸ ಮಾಡಿ ಬಂದಿರ್ತಾಳೆ ಸರ್. 40 ಲಕ್ಷ ಟೋಪಿ ಹಾಕಿ ಅವಂದು ಮನೆ ಮಾರ್ಸ್ ಬಂದಿರ್ತಾಳೆ ಸರ್. 2 ಮಕ್ಳನ್ ಬೀದಿಲ್ ಬಿಟ್ಟು ಬಂದಿರ್ತಾಳೆ ಸರ್. ಅವಳು ಏನ್ ಮಾಡ್ತಾಳೆ ಈಗ ಅದೇ ತರ ನಾಗರಾಜನ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ, ನನ್ನ ತಂದೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನಾವಿಲ್ಲದೆ ಇರೋ ಸಮಯದಲ್ಲಿ ಹೋಗಿ ಏಕಾಏಕಿ ಮನೆಗೆ ನುಗ್ಬಿಟ್ಟು ಬೀಗ ಹೊಡೆದು ಬಿಟ್ಟು ಅವಳು ಹೋಗಿರ್ತಾಳೆ ಸರ್. ಈಗ ಅವ್ರು ಹೋದ್ಮೇಲೆ ಏನೇನಾಯ್ತು? ಅವ್ರು ಓದ್ರಲ್ಲ, ಅದಾದ್ಮೇಲೆ ಏನೇನಾಯ್ತು? ಹೋದ್ಮೇಲೆ ಪೊಲೀಸ್ನವ್ರು ಏನು ಆಕ್ಷನ್ ತಗೊಂಡಿಲ್ಲ ಸರ್. 1.5 ತಿಂಗಳಾದ್ಮೇಲೆ ನನ್ ಮಲ್ತಾಯಿನೇ ಬರ್ತಾಳೆ ಸರ್. ಅವಳಾಗೆ ಅವಳು ಬಂದು DC ಕಂಪ್ಲೇಂಟ್ ಕೊಡ್ತಾಳೆ ಸರ್. ನನ್ನ ತಂದೆ ಕೊಲೆ ಮಾಡಕ್ ಬಂದ, ಅದಕ್ಕೋಸ್ಕರ ಮನೆ ಬಿಟ್ಟು ಬಂದೆ ಅಂತ ಹೇಳ್ತಾಳೆ ಸರ್. ಚನ್ನಗಿರಿ ಠಾಣೆಗೆ ಬರ್ತಾಳೆ ಸರ್. ಅಲ್ಲಿ ಚನ್ನಗಿರಿ ಠಾಣೆಲಾದ್ರೆ ಎಲ್ಲ ಭವಿಷ್ಯ ಬಿಟ್ಟಿತ್ತು. ಯಾಕಂದ್ರೆ ಅವಳು ರೆಕಾರ್ಡ್ ಎಲ್ಲ ತೆಗ್ದಿದ್ರು ಸರ್. ವಾಯ್ಸ್ ರೆಕಾರ್ಡ್ ತೆಗ್ದಿದ್ರು, ಇಮೇನ್ ಮೆಸೇಜ್ ತೆಗ್ದಿದ್ರು. ನನ್ ಮಲ್ತಾಯಿ ಎಷ್ಟ್ ಸರಿ ಅವನು ಫೋನ್ ಮಾಡಿದಾಳೆ ಅಂದ್ರೆ 190 ಸರಿ ಫೋನ್ ಮಾಡ್ಯಾಳೆ ಸರ್. ಅದೆಲ್ಲ ತೆಗ್ದಿದ್ರು, ಎಲ್ಲ ಸಿಗೆ ಬಿದ್ದಿತ್ತು. ಹಂಗಾಗಿ ಅಲ್ಲೇನು ನಡಿಲಿಲ್ಲ ಸರ್ ಅವಳದು. ಇನ್ನೊಂದು ಹೋಗೋ ದಿವಸ ಅವ್ರು ಇವ್ರಿಬ್ರು ಟ್ರಾವೆಲ್ ಮಾಡ್ತಾರಲ್ಲ ಬಸ್ಸಲ್ಲಿ, ಅವ್ರ ಹತ್ರ ಒಂದು 20 ಜನದ ಹತ್ರ ಫೋನ್ ಮಾಡ್ಸ್ಯಾನೆ ಸರ್. ನೀನ್ ಬಾ ಅಂತ 12 ಗಂಟೆಗೆ ಫೋನ್ ಮಾಡ್ಸ್ಯಾನೆ ಸರ್. ಯಾರಿಗೆ? ಶಾಂತ ಅನ್ನೋಳಿಗೆ, ಮಲ್ತಾಯಿಗೆ. ಅದು ಎಲ್ಲ ಸಿಗೆ ಬಿದ್ದಿತ್ತು ಸರ್. ಹಂಗಾಗಿ ಒಪ್ಕೊಂತಾಳೆ ಸರ್, ಹೌದು ನಾನು ಮಾಡಿದ ಸತ್ಯ, ನನಗೂ ಅವನಿಗೂ ಅಫೇರ್ ಇತ್ತು ಅಂತ. ಆದ್ರೆ ಈಗ ಎಲ್ಲಿ ಒಪ್ಕೋತಾರ ಅವರು? ಅಲ್ಲಿ ಸ್ಟೇಷನ್ ಅಲ್ಲೇ ಸರ್. ಹಾ ಸರ್. ಆದ್ರೆ ನನಗೆ ಏನು ನ್ಯಾಯ ಕೊಡಿಸ್ಲಿಲ್ಲ ಸರ್. ಅವನನ್ನ ಕರೆಸೋ ಪ್ರಯತ್ನ ಮಾಡ್ತಾ ಇಲ್ಲ ಸರ್. ಅವನನ್ನ ಬಚ್ಚಿಟ್ಟು ಬಂದೇಳೆ ಸರ್. ಏನಂತೇಳೆ ಅಂದ್ರೆ ನನಗೆ ಈಗ ಒಬ್ಬರೇ ಬಂದಿದ್ದಾರೆ ಅವರು. ನಿಮ್ ಗಂಡ ಇಲ್ಲದ್ರೆ ನಿಮ್ ಗಂಡನ ಹೆಸರೇನು? ಗಣೇಶ್ ಎಲ್ಲಿದ್ದಾರೆ ಈಗ? ಗೊತ್ತಿಲ್ಲ ಸರ್, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಇವಳು ಬಚ್ಚಿಟ್ಟು ಬಂದೇಳ ಸರ್. ನಿಮ್ಮ ಚಿಕ್ಕಮ್ಮ ಮಾತ್ರ ಬಂದಿರೋದು? ಹೌದು ಸರ್. ಅವನನ್ನ ಬಚ್ಚಿಟ್ಟು ಬಂದ ಬಂದ್ ಮನೆಗೆ ಬಂದ್ರೆ ಎಲ್ಲಿ ಹೋದ್ರು ಅವರು? ಸ್ಟೇಷನ್ಗೆ ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಲೆ ಕೇಸ್ ನಮ್ ತಂದೆ ಕೊಲೆ ಮಾಡಕ್ ಹೋದ್ರು ಅಂತ ಕೊಟ್ಟಿದ್ದಾರೆ ಸರ್. ಊರಾಗ ಬಂದ್ಬಿಟ್ಟು ಸಾಲ ಎಲ್ಲ ನೀನ್ ಒಪ್ಕೋ, ನಾನ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ನನಗ್ ಮನೆ ಬಿಟ್ಕೊಡು, ನನಗೂ ಹಕ್ಕಿದೆ ಅಂತ ಕೇಳ್ತಾ ಇದಾರೆ ಸರ್. ನನ್ ಗಂಡನ್ ಕರ್ಕೊಂಡು ಹೋಗಿದ್ದಲ್ದೇನೆ ಮನೆನೂ ಬಿಟ್ಕೊಡು ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಈಗ ಏನ್ ಮಾಡಿದಾರೆ ಅಂದ್ರೆ ರಾತ್ರಿ 12 ಗಂಟೆಗೆ ಅವರು ಮತ್ತೆ ನನ್ ಗಂಡ ಮಲ್ತಾಯಿ ಇಬ್ರು ಸೇರ್ಕೊಂಡು ಸಾಲ ಮಾಡ್ಯಾರ ಸರ್. ಇದು ನನ್ ತಂದೆ ಗೊತ್ತಿಲ್ಲ. ಈ ಸಾಲ ಮಾಡಿರೋದು ನನ್ನ ತಂದೆ ಗೊತ್ತಿಲ್ಲ. ಇವ್ರು ಓಡೋದ್ಮೇಲೆ ಜನ ಬಂದು ಹೇಳ್ತಾರೆ ಸರ್, ನಿನ್ನ ಹೆಂಡತಿ ಸಾಲ ಮಾಡಿದಾಳೆ ಅಂತ. ₹1 ನಮಗೆ ಕೊಟ್ಟಿಲ್ಲ ಅಕ್ಕ ಅಂತ ಹೇಳ್ತಾರೆ ಸರ್. ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಒಪ್ಕೊಂತಾರೆ, ಗಂಡನ್ ಕೇಳಿ ಕೊಟ್ಟಿಲ್ಲ ನಾವು ಸಾಲ ಅಂತ. ಈಗ ಏನ್ ಮಾಡ್ತಿದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂದ್ರೆ, ನಿನ್ ಗಂಡಂಗೂ ಸೇರ್ಸಿ ಹೇಳು, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ, ಗಂಡನ್ ನೋಡೇ ಸಾಲ ಕೊಟ್ಟಿರೋದು ಅಂತ ಹೇಳು, ನಿಮಗೆ ದುಡ್ಡು ಕುದುರಿಸ್ಕೊಡ್ತೀವಿ ಅಂತ ಹೇಳಿ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದಾರೆ ಸರ್. ಬೀಗ ಹಾಕಿದ್ದಾರೆ ಸರ್. ನಮ್ಮನ್ನ 12 ಗಂಟೆ ಹೊರಗೆ ಹಾಕ್ಯಾರೆ ಸರ್. ನಾವು ಈಗ ಗಂಡನ ಮನೆಯಲ್ಲಿ ನೀವು ಎಷ್ಟು ದಿನ ಇದ್ರಿ? ಒಂದ್ 5-6 ದಿವಸ ಇದಿರ್ಬೋದು. ಗಂಡನ ಜೊತೆ ಕಾಲ ಕಳೆದ್ರೆ ಅಷ್ಟೇ ಸರ್. 5-6 ದಿವಸ ಅಷ್ಟೇ ಸರ್. ಹಾ ಸರ್. ಅಲ್ಲ, ಮುಂಚೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಿ ಮಾಡಿಸಿದ್ದು ಸರ್? 1 ಅವರ್ ಸರ್. ಆ ಟೈಮಲ್ಲಿ ನಿಮ್ಗೆ ಇದು ಡೌಟ್ ಬರಲಿಲ್ವಾ ಈ ರೀತಿ? ಇಲ್ಲ ಸರ್, ಆತರ ನಡ್ಕೊಂಡೇ ಇಲ್ಲ ಸರ್. ಅವರು ಮದ್ವೆ ಆದ್ಮೇಲೆ ಸಿಗಿ ಬಿದ್ದಿದ್ದು ಸರ್. ಮುಂಚೆ ಎಷ್ಟು ವರ್ಷದಿಂದ ಅವರಿಬ್ಬರ ನಡುವೆ ಪ್ರೀತಿ ಪ್ರೇಮ ಎಲ್ಲ ಇತ್ತು ಸರ್? 2 ವರ್ಷದಿಂದ ಅಂತ ನಮ್ ಚಿಕ್ಕಮ್ಮ ಮಲ್ತಾಯಿನೇ ರೆಕಾರ್ಡಿಂಗ್ ಅಲ್ಲಿ ಹೇಳ್ಕೊಂಡಿದ್ದಾಳೆ ಸರ್. 2 ವರ್ಷದಿಂದ ಇದೆ ನಮಗೆ ಅಂತ ಅವಳು ಸ್ಟೇಷನ್ ಅಲ್ಲಿ ಹೇಳ್ಕೊಂಡಿದ್ದಾಳೆ ಸರ್. ನೀವು ಈ ರೀತಿ ಘಟನೆ ಆಗತ್ತೆ ನನ್ನ ಜೀವನದಲ್ಲಿ ನಿರೀಕ್ಷೆ ಸರ್? ಇಲ್ಲ ಸರ್, ಹಂಗ ಅನ್ಕೊಂಡಿರ್ಲಿಲ್ಲ ಸರ್. ತಗೊಂಬಂದು ನಿಲ್ಸ್ಯಾರೆ ಸರ್ ನಮ್ಮನ್ನ. ಈಗ ಮನೇಲಿ ತಂದೆ ತಾಯಿ ಪರಿಸ್ಥಿತಿ ಎಲ್ಲ ಹೇಗಿದೆ? ಈ ರೀತಿ ಮಗಳ ಘಟನೆ ಆಯ್ತು ಸರ್. ನಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿ ನಾವು ಅವ್ರಿಗೆ ಎದೆ ನೋವು ಅಂತ ಕರ್ಕೊಂಡೋಗಿ ಈಗಲೂ ಆಸ್ಪತ್ರೆ ಅಡ್ಡಾಡ್ತಿದೀವಿ ಸರ್. ಅವ್ರಿಗೆ ಬ್ಲಡ್ ಕಟ್ಟಿದೆ, ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಆಗ್ಬೋದು ಸರ್. ನಾವು ಆಸ್ಪತ್ರೆಗೆ ECG ಎಲ್ಲ ಚೆಕ್ ಮಾಡಿಸಿದೀವಿ ಸರ್. ಅವ್ರಿಗೋಸ್ಕರ ಹೋರಾಡ್ತಿದೀವಿ. ನಾವು 3 ಇದೀವಿ ಸರ್, ಎಲ್ಲ ಹೆಣ್ಮಕ್ಳು. ನಾವು ಈಗ ಓದ್ ಬಿಟ್ಟಿರೋರು ಸರ್. ಈಗ 2nd ಇಯರ್ ಮುಗಿಸಿದೀನಿ ಸರ್. ನನ್ನ ತಂಗಿನೂ ಓದ್ತಾ ಇದ್ದಾಳೆ 1st ಇಯರ್. ನಮಗೆ ಕೂಲಿ ಗೀಲಿ ಎಲ್ಲ ಏನು ಗೊತ್ತಿಲ್ಲ ಸರ್. ನಮ್ಮ ತಂದೆ ನಮ್ಮನ್ನ ನಂಗೆ ಸಾಕಿದ್ರು. ಈಗ ನಮ್ಗೆ ಕೂಲಿ ಅಂತಂದ್ರೆ ಗೊತ್ತಿಲ್ಲ ಸರ್. ಈಗ ಸಾಲ ಎಲ್ಲ ಒತ್ಕೊ ಅಂತಂದ್ರೆ ಮನೇನು ಇಲ್ದಂಗೆ 15 ಲಕ್ಷ ಹಾಕಿ ಮಾಡಿರೋ ಸಾಲ ನಾವು ಒತ್ಕೋಬೇಕು ಅಂತ ಹೇಳ್ತಾರೆ ಸರ್. ಊರಾಗಿರೋರು, ಪಂಚಾಯತಿ ಮಾಡೋರೆಲ್ಲ ಅನ್ಯಾಯವಾಗಿ ಮಾತಾಡ್ತಿದ್ದಾರೆ ಸರ್. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಸಾಲದ್ದು. ನಮಗ್ ಮನೆ ಬಿಡಿಸ್ಕೊಡಿ ಸರ್. ನಮಗ್ ನಮ್ ಮನೆ ಬೇಕು ಸರ್. ಅವಳು ರಿಜಿಸ್ಟರ್ ಆಗಿದ್ದಾಳೆ ಅಂತ ಏನೇನ್ ಮಾಡಿದ್ರು ಒಪ್ಕೊಳಕ್ ತಯಾರಿಲ್ಲ ಸರ್. ಅವಳು ದಬ್ಬಾಳಿಕೆ ಮಾಡ್ತಾ ಇರೋದೇ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ಸರ್. ಇಲ್ಲಿ ತನಕ ಫೈನಲ್ ಆಗಿ ಏನಾಗಬೇಕು? ನೀವು ನಿಮ್ಮ ಗಂಡ ಬಂಧಿಸ್ಬೇಕಾರ ಮಾಡ್ತಾರ? ಅವ್ನ್ ಬೇರೆ ಯಾರ ಜೊತೆನಾರು ಹೋಗಿದ್ರು ಒಪ್ಕೊಂತಿದ್ದೆ ಸರ್. ತಾಯಿ ಸಮಾನ ಸರ್. ಯಾವ್ದೇ ಕಾರಣಕ್ಕೂ ಬೇಡ ಸರ್. ಅವ್ನ ಅಲ್ಲೇ ಬೆಂಕಿ ಹಚ್ಚಿ ಕೊಂದು ಬಿಡ್ಲಿ, ಬೇಡ ಸರ್. ನಮಗೇನು ಅಂದ್ರೆ, ಈಗ ನಮ್ ಚಿಕ್ಕಮ್ಮ ಬಂದ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ ಅಂತ ಮನೆ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾಳೆ ಸರ್. ಅದ್ರಿಂದ ಮುಕ್ತಿ ಬೇಕು ಸರ್. ನಾವು ವನವಾಸ ಇದ್ದೀವಿ ಸರ್ 3 ದಿವಸದಿಂದ. ನಮಗೆ ಊಟ ಎಲ್ಲ ಏನಿಲ್ಲ, ದುಡ್ಡು ಗಿಡ್ಡು ಎಲ್ಲ ಒಳಗಡೆ ಇದೆ, ರೇಷನ್ ಎಲ್ಲ ಒಳಗಡೆ ಇದೆ ಸರ್. ಮನೆ ಅಲಿಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಸರ್. ನಮಗ್ ನ್ಯಾಯ ದೊರಸ್ಕೊಡ್ರಿ ಸರ್. ಆಮೇಲೆ ನಿಮ್ಮ ಮಲ್ತಾಯಿ ಬಗ್ಗೆ ನಿಮ್ ತಂದೆಯವರು ಏನ್ ಹೇಳ್ತಾರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ? ಏನ್ ಹೇಳ್ತಾರೆ ಅಂದ್ರೆ ಸರ್, ಮಗಳಿಗೆ ಮೋಸ ಮಾಡಿದಾಳೆ, ಅಳಿಯನ್ನೇ ಕರ್ಕೊಂಡು ಹೋಗಿದ್ದಾಳೆ, ಇನ್ನೊಂದ್ಸರಿ ಮದುವೆ ಮಾಡಿದ್ರೆ ಕರ್ಕೊಂಡು ಹೊಡೋಗ್ತಾಳೆ, ನನಗೆ ಅವಳು ಬೇಡಕ್ಕೆ ಬೇಡ ಅಂತ ಹೇಳ್ತಾರೆ ಸರ್.
ಮನೇನು ಬಿಟ್ಕೊಡಲ್ಲ ಸರ್. ಅವಳು ಮಾಡಿರೋ ಸಾಲ ಅವನಿಗೆ ಮಜಾ ಮಾಡ್ಸೋಕೋಸ್ಕರ ಮಾಡಿರೋದು ಸರ್. ₹1 ನಮ್ ತಂದೆಗೆ ಹಾಕಿಲ್ಲ ಸರ್ ಅವಳು. ಯಾಕಂದ್ರೆ ಮನೆಗೆ ಇರೋಳು, ಅವಳೇನ್ ಕೆಲ್ಸ. ಈಗ ಹುಡುಗ ನಿಮ್ಗೆ ಸಂಬಂಧಿಕನ ಹೇಗೆ ಅಂತ, ಯಾವ ರೀತಿ ಮುಂಚೆ ಸಂಬಂಧ? ಇವಳೇ ಸಂಬಂಧ ಮಾಡಿಸಿದ್ದು ಸರ್, ದೂರ ಸಂಬಂಧನೇ ಸರ್. ಇವಳು ಯಾವಾಗ ಅವನೊಂದ್ ಬುಟ್ಟಿಗೆ ಹಿಂಗೆಲ್ಲ ಹಾಕೊಂಡು ಅಫೇರ್ ಇಟ್ಕೊಂಡ್ಲು, ಆ ನಂತರನೇ ನಮ್ಮ ಮನೆ ಕರ್ಕೊಂಬಂದ್ ಸೇರಿಸ್ಕೊಂಡಿರೋದು ಸರ್. ಇವಳ ಕಡೆಯಿಂದಾನೇ ನಮ್ ತಂದೆಗೆ ಪರಿಚಯ ಸರ್. ನಮ್ಮಿಂದ ಏನು ಅವ್ರ ಪರಿಚಯ ಇಲ್ಲ ಸರ್. ಇವ್ರು ಬೇಕು ಅಂತಾನೆ, ಅಂದ್ರೆ ದೊಡ್ಡ ಹೆಂಡತಿ ಮಗಳು ಅಂತಾನೆ ಸರ್, ಬೇಕು ಅಂತಾನೆ ನನ್ನ ಜೀವನ ಹಾಳು ಮಾಡಿರೋದು ಸರ್. ನನಗೆ ಇದರಿಂದ ನ್ಯಾಯ ಕೊಡಿಸ್ಬೇಕು. ಈಗ ಮುಂದೆ ಹೆಚ್ಚಿನ ದೂರ ಕೊಡೋದೆಲ್ಲ ಮುಂದೆ ಯಾವ್ರಿಗೆ ದೂರ ಕೊಡ್ಬೇಕಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಸರ್? ಇದೆ ಸರ್, ಇಲ್ಲಿ ತನಕ ಈಗ ದಾವಣಗೆರೆ ತನಕ ಬಂದಿದ್ದೀವಿ ಸರ್. ಏನು ಮಾಡಿಲ್ಲ ಅಂದ್ರೆ ನಾವು ಇಷ್ಟು ವಿಷ ಕೂಡ ಸತ್ತೋಗ್ತೀವಿ ಸರ್. ಅದ್ರ ಮೇಲೆಲ್ಲ ಹೋರಾಡೋ ಅಷ್ಟು ಇಲ್ಲ ಸರ್. ಊಟ ಇಲ್ದೆ, ದುಡ್ಡು ಇಲ್ದೆ ವನವಾಸ ಮಾಡ್ತಿದ್ದೀವಿ ಸರ್. ಇದ್ರ ಮೇಲೆ ಹೋಗೋಷ್ಟೆಲ್ಲ ಶಕ್ತಿ ಇಲ್ಲ ಸರ್ ನಮಗೆ. ನಮ್ಮನ್ನೆಲ್ಲ ಹೊರಗ್ ಹಾಕಿದ್ದಾರೆ ಸರ್ ಊರವ್ರು. ನಮ್ಗೆ ಏನ್ ಮಾಡ್ಲಿ ಸರ್? ಇರೋ ದುಡ್ಡೆಲ್ಲ ಅಲ್ಲಿದೆ. ದಿಢೀರಂತ 12 ಗಂಟೆಗೆ ನಮ್ಮನ್ನ ಹೊರಗ್ ಹಾಕಿದ್ರೆ ಊಟ ಇಲ್ಲ, ದುಡ್ಡಿಲ್ಲ, ಎಲ್ಲಿಗೆ ಹೋಗ್ಲಿ ಸರ್? ನಮಗ್ ಇಲ್ಲೇ ಸಿಕ್ಕರೆ ನ್ಯಾಯ ಸಿಗ್ಬೇಕು ಸರ್. ನಮಗ್ ನ್ಯಾಯ ದೊರಕಿಸ್ಕೊಡ್ರಿ ಸರ್. ನಮಗ್ ನಮ್ ಮನೆ ಬೇಕು ಸರ್. ಊರಿನ ಜನ ಎಲ್ಲ ಏನ್ ಹೇಳ್ತಿದಾರಮ್ಮ ಈಗ? ಸರ್ ಅವ್ರಿಗೆ ಸಾಲ ಬರ್ಬೇಕು ಸರ್. ಈ ಎಲ್ಲರ ಹತ್ರನು ಬಡವ್ರ ರೂಪಾಯಿಗಳ ಹತ್ರ ಎಲ್ಲ ಸಾಲ ಮಾಡಿದ್ದಾರೆ ಸರ್. ಅವಳು ಮಾಡಿರೋದು ಸಾಚಾ ಕೆಲಸ ಅಂತ ಹೇಳ್ತಾ ಇಲ್ಲ. ನಾವು ಸಾಲ ಬೇಕು ಅಂತ ಕೇಳ್ತಾ ಇದೀವಿ ಅಂತಾರೆ ಸರ್. ಪೊಲೀಸರು ಹೇಳ್ಕೊಟ್ಟಾರೆ ಸರ್. ಏನಂತ ಅಂದ್ರೆ, ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿದೀನಿ, ನಿನ್ ಗಂಡಂಗೆ ಕೊಟ್ಟಿರೋದು ಅಂತ ಹೇಳು, ಅಕ್ರಮ ಸಂಬಂಧ ಕೇಸ್ ಇಲ್ಲ ಅಂತ ಐಡಿಯಾ ಎಲ್ಲ ಹೇಳ್ಕೊಟ್ಟು ಕಳಿಸ್ತಾ ಇದ್ದಾರೆ ಸರ್. ಸರ್, ವಿಚಾರವಾಗಿ SP ಅವರಿಗೆ ದೂರ ಕೊಡ್ತಿದ್ದೀರಾ? ಹಾ ಸರ್, ಕೊಡ್ತೀವಿ ಸರ್. ಏನು ಇದಿಷ್ಟು ಸಂತ್ರಸ್ತ ಯುವತಿ ಅಂತಾನೆ ಕರಿಬೇಕು. ಯಾಕಂದ್ರೆ ಈಗ ತಾನೇ ಆಕೆಗೆ 20 ವರ್ಷ. ಆಮೇಲೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಗಣೇಶ್ ಎನ್ನುವಂತ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಸ್ವತಃ ಏನು ಆತನ ಮಲತಾಯಿ ಅಂದ್ರೆ ಆತನ ತಂದೆಯ 2ನೇ ಹೆಂಡತಿ, ಅಂದ್ರೆ ತಾನು ಮತ್ತು ತನ್ನನ್ನ ನಂಬಿ ಬಂದಂತಹ ಮಗಳು, ಅಂದ್ರೆ ಅವರಿಗೆ ಡಿವೋರ್ಸ್ ಆದ ನಂತರ ಬಂದಿರುವಂತಹ ಮಗಳು ಮತ್ತು ನಾನು ಸುಖವಾಗಿರ್ಬೇಕಂತ ಅವರು 2ನೇ ಮದುವೆಯನ್ನ ಆಗ್ತಾರೆ. ಸೊ ಆ ಬಂದಂತ ಮಲತಾಯಿ ಏನು ಬೇರೆಯವರ ಜೊತೆ ಒಂದು ಪ್ರೇಮಾಂಕುರ ಪ್ರೀತಿಯಲ್ಲಿ ಬಿದ್ದಿರ್ತಾರೆ. ಸೊ ಅದೇ ವ್ಯಕ್ತಿ ಅಂದ್ರೆ ಆಕೆಯ ಸಂಬಂಧಿಕ ಇರುವಂತಹ ಯುವಕನ ಜೊತೆ ಅಂದ್ರೆ 25 ವರ್ಷದ ಆ ಗಣೇಶನ ಜೊತೆ ಏನು ಈ ಸಂತ್ರಸ್ತ ಯುವತಿ ಹೇಮಾವತಿ ಅನ್ನೋಳ ಮದುವೆ ಮಾಡ್ತಾರೆ. ಮದುವೆ ಮಾಡಿ ಏನು ಕೆಲವೇ ದಿನಗಳಲ್ಲಿ ಆಕೆಯ ಒಂದು ಎಲ್ಲ ಕೃತ್ಯಗಳು ಸಹ ಏನು ಬೆಳಕಿಗೆ ಬರುವಂತ ಕೆಲಸ ಆಗುತ್ತೆ. ಅದಾದ ನಂತರ ಏನು ಆಕೆ ಮತ್ತೆ ಪುನಃ ಬಂದು ಮನೆಗೆ ಬಂದು ನನಗೆ ನಿಮ್ಮ ಆಸ್ತಿಯಲ್ಲಿ ಭಾಗ ಬೇಕು ಅನ್ನುವಂತ ಒಂದು ಗಲಾಟೆನ ಮಾಡ್ತಾ ಇದ್ದಾರೆ ಅಂತ ಏನು ಅವರು ಸಹ ಆರೋಪವನ್ನು ಮಾಡ್ತಾರೆ. ಆ ವಿಚಾರವಾಗಿ ಏನು ದಾವಣಗೆರೆ SP ಅವರಿಗೆ ದೂರನ್ನು ಸಲ್ಲಿಸೋಕೆ ಸಹ ಈಗಾಗಲೇ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ನಿಜಕ್ಕೂ ಏನು ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಪ್ರೀತಿಗೆ ಮಾನವೀಯತೆಯೂ ಸಹ ಇಲ್ಲ ಅನ್ನೋದನ್ನ ಏನು ಎಲ್ಲೋ ಒಂದ್ ಕಡೆಗೆ ಗಣೇಶ್ ಮತ್ತು ಶಾಂತ ಇಬ್ರು ಪ್ರೂವ್ ಮಾಡಿದಾರೆ ಅಂತಾನೆ ಹೇಳ್ಬಹುದು. ಒಟ್ಟಾರೆಯಾಗಿ ಸಂತ್ರಸ್ತ ಯುವತಿಯ ಭವಿಷ್ಯ ಇನ್ನಾದರೂ ಸರಿ ಹೋಗಲಿ, ಆಕೆಯ ಕುಟುಂಬಕ್ಕೆ ಒಂದು ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಶಿವರಾಜ್ ಅಡಿಗರ್ ಜೊತೆ ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.